I firstly thank God and the Brother Simon for the encouragement that he has given me to come and share God's word to the saints here. ಇಲ್ಲಿರುವಂತಹ ದೇವಜನರೊಂದಿಗೆ ಸೇರಿ ದೇವರ ವಾಕ್ಯವನ್ನು ಹಂಚಿಕೊಳ್ಳುವ ಹಾಗೆ ನನ್ನನ್ನು ಪ್ರೋತ್ಸಾಹಿಸಿ ಆಹ್ವಾನಿಸಿದಂತಹ ಸಹೋದರ ಸೈಮನ್ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. The little thing that God has taught me, I would like to bring this evening to people here this evening. ದೇವರು ನನ್ನ ಹೃದಯದಲ್ಲಿ ತಂದಂತಹ ಆ ಆಲೋಚನೆಗಳನ್ನೇ ನಾನು ಇವತ್ತು ದೇವಜನರ ಮಧ್ಯದಲ್ಲಿ ಹಂಚಿಕೊಳ್ಳಲು ಬಯಸುತ್ತೇನೆ. I would like to title this message as Christian Priority. ನಾನು ಈ ದಿನದ ಸಂದೇಶಕ್ಕೆ ಕ್ರೈಸ್ತ ಪ್ರಾಧಾನ್ಯತೆ ಎನ್ನುವುದಾಗಿ ನಾನು ಕೊಡುತ್ತೇನೆ. We all have priorities in life, don't we? ನಾವೆಲ್ಲರೂ ಕೂಡ ನಮ್ಮ ಜೀವಿತದಲ್ಲಿ ಕೆಲವೊಂದು ಸಂಗತಿಗಳಿಗೆ ಆದ್ಯತೆಗಳನ್ನ ಕೊಡುತ್ತೇವೆ ಅಲ್ಲವೇ? But if you are asked to identify one single priority, what would it be? ಒಂದು ವೇಳೆ ನಿಮ್ಮ ಜೀವನದಲ್ಲಿ ಮೊದಲು ನೀವು ಕೊಡುವಂತ ಆದ್ಯತೆ ಯಾವುದು, ಒಂದಕ್ಕೆ ಬಹಳ ಆದ್ಯತೆ ಕೊಡುತ್ತೀರಿ ಎಂಬುದಾಗಿ ಕೇಳಿದ್ರೆ ನಾವು ಯಾವಾಗಲೂ ಕೂಡ ಒಂದನ್ನ ಆರಿಸಿಕೊಳ್ಳಬೇಕಾಗುತ್ತದೆ. ಯಾವುದಾಗಿರುತ್ತದೆ? From God's word we'll go to identify what that one single priority should be as we move forward in this year 2021. ನಾವು ಈ 2021ನೇ ವರ್ಷದಲ್ಲಿ ನಾವು ಮುಂದುವರಿತಾ ಹೋಗುವಾಗ ನಾವು ದೇವರ ವಾಕ್ಯದ ಆಧಾರದಲ್ಲಿಯೇ ನಾವು ಕೊಡುವಂತಹ ಆ ಒಂದು ಆದ್ಯತೆ ಯಾವುದು ಎಂಬುದನ್ನು ನಾವು ನೋಡುತ್ತಾ ಹೋಗೋಣ. So priority we mean something which is very important or most necessary. ಆದ್ಯತೆ ಎಂಬುದಾಗಿ ಹೇಳುವಾಗ ಬಹಳ ಪ್ರಾಮುಖ್ಯವಾದದ್ದು, ಅಗತ್ಯವಾದಂತ ಒಂದು ಸಂಗತಿಯೂ ಸಹ ಆಗಿರುತ್ತದೆ. The priority is something that comes before everything else. ಆದ್ಯತೆ ಎಂಬುದಾಗಿ ಹೇಳುವಾಗ ಬೇರೆ ಎಲ್ಲ ಕಾರ್ಯಗಳಿಗಿಂತಲೂ ಕೂಡ ಅದು ಮುಂದೆ ಇರುವಂತಹ ಒಂದು ಪ್ರಾಧಾನ್ಯವಾದಂತ ಸಂಗತಿ ಆಗಿರುತ್ತದೆ. So this evening I would like to take you to a beautiful home in a small village in Jesus time. ನಾನು ಈ ಸಾಯಂಕಾಲ ನಿಮ್ಮನ್ನ ಯೇಸುವಿನ ಕಾಲದಲ್ಲಿ ಆ ಒಂದು ಸುಂದರವಾದ ಹಳ್ಳಿಯಲ್ಲಿ ಇದ್ದಂತ ಒಂದು ಕುಟುಂಬಕ್ಕೆ ನಿಮ್ಮನ್ನ ಕರೆದೊಯ್ಯಲು ಬಯಸುತ್ತೇನೆ. A familiar home, it's a home of Martha, Mary and Lazarus in Bethany. ಆ ಮನೆ ನಿಮ್ಮೆಲ್ಲರೂ ಕೂಡ ಚಿರಪರಿಚಿತವಾಗಿರುವಂತ ಮನೆ, ಮಾರ್ತಳು, ಮರಿಯಳು ಹಾಗೂ ಲಾಜರನು ಇದ್ದಂತಹ ಮನೆ. So we turn our Bibles to Luke's Gospel, chapter 10, verse 38 to 42 onwards. ನಿಮ್ಮ ಸತ್ಯವೇದವನ್ನು ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 10 verse 38 to 42. 38ರಿಂದ 42ರವರೆಗೆ ನಾವು ನೋಡಿಕೊಳ್ಳೋಣ. Can someone read in Kannada? ಆ ವಾಕ್ಯ ಭಾಗವನ್ನ ಕನ್ನಡದಲ್ಲಿ ಯಾರಾದ್ರೂ ಗಟ್ಟಿಯಾಗಿ ಓದ್ತೀರಾ? ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ತಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಉಳಿಸಿಕೊಂಡಳು. ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನ ಕೇಳುತ್ತಿದ್ದಳು. ಆದರೆ ಮಾರ್ತಳು ಬಹಳ ಸೇವೆಯ ವಿಷಯವಾಗಿ ಬೇಸತ್ತು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ತಂಗಿಯು ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ. ಇದಕ್ಕೆ ನನಗೆ ಚಿಂತೆ ಇಲ್ಲವೋ? ನನಗೆ ನೆರವಾಗಬೇಕೆಂದು ಆಕೆಗೆ ಹೇಳು ಅಂದಳು. ಸ್ವಾಮಿಯು ಆಕೆಗೆ, ಮಾರ್ತಳೆ ಮಾರ್ತಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ. ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ. ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು. During Jesus' earthly ministry, one home he very often visited was the home of Martha, Mary and Lazarus. ಯೇಸು ಕ್ರಿಸ್ತನು ಈ ಭೂಮಿಯ ಮೇಲೆ ಆತನು ಸೇವೆಯನ್ನ ಮಾಡುತ್ತಾ ಇದ್ದಾಗ ಒಂದು ಮನೆಯನ್ನ ಆತನು ಆಗಿಂದಾಗೆ ಆತನು ಸಂಧಿಸುತ್ತಾ ಇದ್ದನು. ಆತನು ಆ ರೀತಿ ಭೇಟಿ ಮಾಡುತ್ತಾ ಇದ್ದಂತ ಮನೆ ಎಂಬುದಾಗಿ ಹೇಳಿದ್ರೆ ಅದೇ ಮಾರ್ತಳು, ಮರಿಯಳು, ಲಾಜರನು ಇದ್ದಂತ ಮನೆ. It's a home where Jesus and his disciples were welcomed. ಈ ಒಂದು ಮನೆಗೆ ಯೇಸು ಕ್ರಿಸ್ತನು ಹಾಗೂ ಆತನ ಶಿಷ್ಯರು ಕೂಡ ಸ್ವಾಗತಿಸಲ್ಪಟ್ಟಿದ್ದರು.
a home which had experienced the presence of Lord and greatly blessed. ಈ ಮನೆಯು ಕರ್ತನನ್ನ A home which had ಬಹಳವಾಗಿ experienced the presence of ಸತ್ಕರಿಸಿದಂತ the ಒಂದು Lord and greatly ಮನೆಯಾಗಿತ್ತು. a home which had experienced great miracle. Lazarus was being made alive. ಈ ಒಂದು ಮನೆಯು ಕರ್ತನಿಂದ ಅದು ಬಹಳ ದೊಡ್ಡದಾದ ಒಂದು ಅದ್ಭುತವನ್ನ ಅದು ಅನುಭವಿಸಿದಂತ ಮನೆಯಾಗಿತ್ತು. ಸತ್ತು ಹೋಗಿದ್ದ ಲಾಜರನು ತಿರುಗಿ ಜೀವಿಸಿ ಬಂದನು. We see it was a home of hospitality. ಈ ಒಂದು ಮನೆಯು ಅತಿಥಿ ಸತ್ಕಾರದ ಮನೆಯಾಗಿತ್ತು. So Jesus' visit to this home of Martha and Mary gives us some very important instruction today. ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಮಾರ್ಥ ಮರಿಯಳ ಮನೆಯನ್ನ ಆತನು ಸಂಧಿಸಿದನು. ಆ ಒಂದು ಮನೆಯ ವಿಷಯದಲ್ಲಿ ಕೆಲವೊಂದು ಆ ಒಂದು ಉತ್ತಮವಾದಂತ ಸಲಹೆಗಳನ್ನು ನಾವು ಕಾಣುತ್ತೇವೆ. We see as Jesus came to the village, we see Martha welcomed Jesus into her home. ಯೇಸು ಈ ಹಳ್ಳಿಗೆ ಬಂದಾಗ ಮಾರ್ತಳು ಆ ಮನೆಗೆ ಹೋಗಿ ಆತನನ್ನ ಮನೆಯಲ್ಲಿ ಇಳಿಸಿಕೊಂಡಳು. So as Jesus begins to teach, we see Mary seated at the feet and listening to his words. ಆತನು ಅವರ ಮನೆಯಲ್ಲಿ ಕುಳಿತುಕೊಂಡು ದೇವರ ವಾಕ್ಯವನ್ನ ಆತನು ಹೇಳುವಾಗ ಮರಿಯಳು ಆತನ ಪಾದಗಳ ಬಳಿಯಲ್ಲಿ ಕುಳಿತು ವಾಕ್ಯವನ್ನ ಕೇಳಿಸಿಕೊಳ್ಳುತ್ತಿದ್ದಳು. We see Mary sitting as close or as near as possible so that she didn't want to miss any single word from Jesus' lips. ಮರಿಯಳು ಆಕೆಯು ಯೇಸುವಿನ ಪಾದಗಳ ಬಳಿ ಎಷ್ಟು ಹತ್ತಿರದಲ್ಲಿ ಕುಳಿತಿದ್ದಳೆಂದರೆ ಯೇಸುವಿನ ಬಾಯಿಂದ ಬಂದಂತ ಒಂದೇ ಒಂದು ಪದವನ್ನು ಕೂಡ ಕಳೆದುಕೊಳ್ಳುವುದಕ್ಕೆ ಆಕೆಗೆ ಮನಸ್ಸಿರಲಿಲ್ಲ. Women were not allowed to sit during rabbis ensured that women were not supposed to sit very close. ಆದ್ರೆ ಆ ದಿನಗಳಲ್ಲಿ ಇದ್ದಂತಹ ಯಹೂದ್ಯರ ಒಂದು ಶುದ್ಧಾಚಾರದ ಪ್ರಕಾರದಲ್ಲಿ ನೋಡುವುದಾದ್ರೆ ರಬ್ಬಿಯ ಹತ್ತಿರ ಯಾರು ಕೂಡ ಕುಳಿತುಕೊಳ್ಳುವಂತಿರಲಿಲ್ಲ. They were supposed to sit in the women's section. ಅವರು ಕೇವಲ ಸ್ತ್ರೀಯರೆಲ್ಲರೂ ಕೂಡ ಕುಳಿತುಕೊಳ್ಳುತ್ತಾ ಇದ್ದಂತಹ ಆ ವಿಭಾಗದಲ್ಲಿ ಮಾತ್ರವೇ ಕುಳಿತುಕೊಳ್ಳಲಿಕ್ಕೆ ಅನುಮತಿ ಇತ್ತು. So her position indicates the interest she was to hear the word from the Lord. ಆದ್ರೆ ಈ ಮರಿಯಳು ಯೇಸುವಿನ ಪಾದಗಳ ಬಳಿಯಲ್ಲಿ ಕುಳಿತದನ್ನ ನೋಡುವಾಗ ಆಕೆ ದೇವರ ಸ್ವರವನ್ನ ಕೇಳಿಸಿಕೊಳ್ಳುವುದರಲ್ಲಿ ಎಷ್ಟು ಆಸಕ್ತಳಾಗಿದ್ದಳು ಎಂಬುದನ್ನು ತೋರಿಸಿಕೊಡುತ್ತದೆ. We're not sure how many people were there with Jesus. Most probably Jesus and his disciples and family put together, they could be about 18 to 20 numbers. ಯೇಸು ಆ ಮನೆಗೆ ಬಂದಾಗ ಎಷ್ಟು ಜನ ಇದ್ರು ಗೊತ್ತಿಲ್ಲ. ಪ್ರಾಯಶಃ ಯೇಸುವಿನ ಶಿಷ್ಯರು ಮತ್ತು ಮಾರ್ತಾ, ಮರಿಯಳು, ಲಾಜರ್ನ ಮನೆಯವರು ಅಥವಾ ಒಂದು ವೇಳೆ ಬೇರೆ ಯಾರಿದ್ರೆ ಹೆಚ್ಚು ಕಡಿಮೆ ಸುಮಾರು 18 ರಿಂದ 20 ಜನ ಆ ಮನೆಯಲ್ಲಿ ಇದ್ದಿರಬಹುದು. So with all the advancement today, it's really difficult to cook for ourselves. ನೋಡುವಾಗ ಆ ರೀತಿಯಲ್ಲಿ ನಾವು ಇಂದಿನ ದಿನಮಾನಗಳಲ್ಲಿ ಆ ರೀತಿಯಾದಂತಹ ರೀತಿಯಲ್ಲಿ ಕುಳಿತುಕೊಳ್ಳುವುದು ಬಹಳ ಕಷ್ಟಕರವಾದದ್ದೇ. It's difficult to cook for ourselves. ನೋಡುವಾಗ ನಮಗೆ ನಮ್ಮ ಮನೆಗೆ ಅಷ್ಟು ಜನಕ್ಕೆ ಅಡಿಗೆ ಮಾಡಿಕೊಡೋದು ಬಹಳ ಕಷ್ಟ. So just imagine those days, there's no gas or the electric stove or the microwave that we have today. ಆ ದಿನಗಳಲ್ಲಿ ಇವತ್ತಿನ ಹಾಗೆ ನವೀನ ಕಾಲದ ಸೌಲಭ್ಯಗಳಾದ ಆ ಒಂದು ಗ್ಯಾಸ್ ಇರಲಿಲ್ಲ. ಅದೇ ರೀತಿಯಲ್ಲಿ ಯಾವುದೇ ರೀತಿಯಾದಂತಹ ಆ ಶೇಖರಿಸಿಡುವಂತಹ ಬಿಸಿ ಬಿಸಿಯಾಗಿಡುವಂತಹ ಓವನ್ ಇರಲಿಲ್ಲ, ಯಾವುದೇ ಗ್ಯಾಸ್ ಸಿಲಿಂಡರ್ ಇರಲಿಲ್ಲ. ಈ ರೀತಿಯಾದಂತಹ ಯಾವುದೇ ಒಂದು ಸೌಲಭ್ಯಗಳು ಆ ದಿನಗಳಲ್ಲಿ ಇರಲಿಲ್ಲ. They had to use the firewood or the stone grinders. It was not an easy job. ಆ ದಿನಗಳ ನೋಡುವಾಗ ಅವರು ಕೇವಲ ಕಟ್ಟಿಗೆಗಳನ್ನ ಬಳಸಿಯೇ ಅವರು ಅಡಿಗೆನ ಮಾಡಬೇಕಾಗಿತ್ತು. ಅದು ಸಹ ಸುಲಭದ ಕಾರ್ಯವಾಗಿರಲಿಲ್ಲ. So from this passage, we understand Martha was bothered about so many things. ನಾವು ಈ ವಾಕ್ಯ ಭಾಗನ ಅರ್ಥ ಮಾಡಿಕೊಳ್ಳುವುದೇನಂತ ಹೇಳಿದ್ರೆ, ಮಾರ್ತಳು ಅನೇಕ ವಿಷಯಗಳಲ್ಲಿ ಆಕೆ ತಲೆ ಕೆಡಿಸಿಕೊಂಡವಳಾಗಿದ್ದಳು. Probably thinking about the food to be prepared or the table has to be prepared. She was just bothered about so many things. ಆಹಾರ ಸಿದ್ಧ ಮಾಡಬೇಕು,
ಅದನ್ನ ಊಟದ ಆ ಒಂದು ಟೇಬಲ್ ಮೇಲೆ ಎಲ್ಲ ಸಿದ್ಧಪಡಿಸಬೇಕು ಎನ್ನುವಂತ ಈ ಸಂಗತಿಗಳ ಕುರಿತಾಗಿ ಮಾರ್ತಳು ಬಹಳವಾಗಿ ಚಿಂತಿತಳಾಗಿದ್ದಳು. So made her, which literally got her distracted from hearing the word of God. ಈ ಎಲ್ಲ ಕಾರ್ಯಗಳನ್ನ ನೋಡುವಾಗ ಈ ಎಲ್ಲ ಕಾರ್ಯಗಳು ಆಕೆ ಕರ್ತನ ಬಾಯಿಂದ ಬರುವಂತಹ ಕರ್ತನ ಮಾತುಗಳನ್ನ ಕೇಳಿಸಿಕೊಳ್ಳುವುದಕ್ಕೆ ಅಡ್ಡಿಯಾಗಿತ್ತು, ತಡೆಯಾಗಿತ್ತು. So what Martha was doing, by no means it was a bad thing. ನೋಡುವಾಗ ಆ ಮಾತ್ರ ಏನ್ ಮಾಡ್ತಾ ಇದ್ದಾನೆ, ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಆ ದಿನವನ್ನ ಬಿಡಬಾರದು, ಕರ್ತನಿಗೆ ಸತ್ಕರಿಸುವುದನ್ನ ಬಿಡಬಾರದು ಎಂಬುದಾಗಿ ಆಕೆ ಇದ್ದಳು. She probably had a desire to listen, but was distracted with her preparations. ಆಕೆ ಕರ್ತನ ಬಾಯಿಂದ ಬರುವಂತ ಮಾತನ್ನು ಕೇಳಿಸಿಕೊಳ್ಳುವುದಕ್ಕೆ ಆಸಕ್ತಳಾಗಿದ್ದಳು. ಆದರೆ ಈ ಎಲ್ಲಾ ಕಾರ್ಯಗಳು, ಭೌತಿಕ ಕಾರ್ಯಗಳು ಅವಳು ಕರ್ತನ ಸ್ವರವನ್ನ ಕೇಳಿಸಿಕೊಳ್ಳುವುದಕ್ಕೆ ಅಡ್ಡಿಯಾಗಿದ್ದವು. But there's nothing wrong with hospitality, because the Bible commands us that we have to practice hospitality in Romans chapter 12 verse 13. ನಾವು ಈ ರೀತಿ ಅತಿಥಿ ಸತ್ಕಾರ ಮಾಡುವಂತದ್ದು ತಪ್ಪು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇಲ್ಲ. ರೋಮಪತ್ರಿಕೆ 12:13 ನೋಡುವಾಗ ಅಲ್ಲಿ ದೇವರ ವಾಕ್ಯ ಎಲ್ಲಾ ವಿಶ್ವಾಸಿಗಳಿಗೆ ಪ್ರೋತ್ಸಾಹಿಸುತ್ತದೆ, ಅತಿಥಿ ಸತ್ಕಾರವನ್ನ ಅಭ್ಯಾಸ ಮಾಡ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. So as we read this passage, probably Martha is thinking that I'm working so hard here where there are a lot of guests, but here we see Mary sitting at the feet of Jesus without any care for her. ನೋಡುವಾಗ ಈಗ ಮಾರ್ತಳು ಯೋಚನೆ ಮಾಡ್ತಾಳೆ, ನಾನು ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಮಾಡ್ತಾ ಇದ್ದೀನಿ, ಆದ್ರೆ ಯಾವುದೇ ಒಂದು ಹಿತಚಿಂತನೆ, ಯಾವುದೇ ಒಂದು ಆರೈಕೆಯ ಭಾವನೆ ಇಲ್ಲದೆ ಮರಿಯಳು ಆತನ ಪಾದಗಳ ಬಳಿಗೆ ಕುಳಿತಿದ್ದಾಳಲ್ಲ ಎಂಬುದಾಗಿ ಆಕೆಯ ಮನಸ್ಸಿನಲ್ಲಿ ಬಂತು. So Martha here develops an attitude of sinful pride. ಮಾರ್ತಳು ಆಕೆ ಆ ಒಂದು ಪಾಪಮಯವಾದಂತಹ ಅಹಂಕಾರ ಅಥವಾ ಗರ್ವದ ಭಾವನೆಯನ್ನ ತನ್ನಲ್ಲಿ ಬೆಳೆಸಿಕೊಳ್ಳುತ್ತಾಳೆ. She starts thinking, I'm doing all the job here, and we see Mary just sitting at the feet. She doesn't have any concern for her. ನಾನೇ ಎಲ್ಲ ಕೆಲಸ ಮಾಡ್ತಾ ಇದ್ದೇನೆ, ಮರಿಯಳ್ಳ ನೋಡಿ ಯಾವ ಚಿಂತೆ ಇಲ್ಲ, ಯಾವ ಒಂದು ಆರೈಕೆ ಇಲ್ಲ, ಅವಳು ಹೋಗಿ ಯೇಸುವಿನ ಪಾದ ಬಳಿಯಲ್ಲಿ ಕುಳಿತಿದ್ದಾಳಲ್ಲ ಎಂಬುದಾಗಿ ತನ್ನ ಬಗ್ಗೆ ತಾನೇ ಆಕೆ ಆ ಹೆಮ್ಮೆ ಪಟ್ಟುಕೊಂಡು ಮಾತಾಡುವವಳಾಗಿದ್ದಳು. So that led her to several other kind of evil. ಈ ಒಂದು ಕಾರ್ಯವು ಹೆಮ್ಮೆ ಪಟ್ಟುಕೊಂಡದೆ ಅನೇಕ ಕೆಟ್ಟ ಸಂಗತಿಗಳಿಗೆ ಆಕೆಯನ್ನ ಪ್ರೇರೇಪಿಸುವಂತದ್ದಾಗಿತ್ತು, ನಡೆಸುವಂತದ್ದಾಗಿತ್ತು. She started getting angry or hatred against her sister. ಆಕೆ ಕೋಪಗೊಳ್ಳುವವಳಾದಳು ಮತ್ತು ತನ್ನ ಸಹೋದರಿಯ ಬಗ್ಗೆ ಆಕೆ ಹಗೆತನವನ್ನ ಬೆಳೆಸಿಕೊಳ್ಳುವುದಕ್ಕೆ ನಡೆಸಿತು. So when our priorities gets altered, our attitudes does too. ಯಾವಾಗ ನಾವು ಕೊಡುವಂತ ಆದ್ಯತೆಗಳು ಬದಲಾಗುತ್ತವೆಯೋ ಆಗ ನಮ್ಮ ಮನೋಭಾವವು ಕೂಡ ನಮ್ಮ ಒಂದು ನಡವಳಿಕೆಯು ಕೂಡ ಏನಾಗ್ತದೆ ಅಂತಾರೆ, ಬದಲಾಗುತ್ತಾ ಹೋಗುತ್ತದೆ. So even she starts losing her joy in her service to the Lord. ಅದರ ಮೂಲಕವಾಗಿ ಆಕೆ ಕರ್ತನಿಗೆ ಮಾಡುವಂತ ಸೇವೆಯಲ್ಲಿಯೂ ಕೂಡ ಆಕೆ ಸಂತೋಷವನ್ನ ಕಳೆದುಕೊಂಡಳು. So she gets upset, she becomes angry. ಆಕೆ ಬಹಳ ಬೇಗನೆ ಬೇಸರಗೊಂಡಳು, ಬಹಳ ಬೇಗನೆ ಕಳವಳಕ್ಕೆ ಒಳಗಾದಳು. How she could have expressed her anger? ಆಕೆ ತನ್ನ ಕೋಪವನ್ನ ಹೇಗೆ ಆಕೆ ವ್ಯಕ್ತಪಡಿಸಿದಳು ಮತ್ತು ಅನುಭವಿಸಿದಳು. So we know in our homes, our sisters or our mothers, how they express anger when they are in the kitchen. ನಾವು ತಮ್ಮ ಸಹೋದರಿಯರು ಅಡಿಗೆ ಮನೆಯಲ್ಲಿದ್ದಾಗ ಅವರು ತಮ್ಮ ಕೋಪವನ್ನ ಯಾವ ರೀತಿಯಲ್ಲಿ ತೀರಿಸಿಕೊಳ್ಳುತ್ತಾರೆ ಎಂಬುದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ. We can easily identify they're really angry when they're in the kitchen. ಅವರು ಅಡಿಗೆ ಮನೆಯಲ್ಲಿದ್ದಾಗ ಇವತ್ತು ನಿಜವಾಗಿ ಅವರು ಕೋಪಗೊಂಡಿದ್ದಾರೆ ಎಂಬುದಾಗಿ ಪುರುಷರು ಬಹಳ ಸುಲಭವಾಗಿ ಅವರು ಕಂಡುಹಿಡಿಯಬಹುದು. Because there are a lot of noise that comes out of kitchen, right? ಯಾಕಂದ್ರೆ ಅಡಿಗೆ ಮನೆಯಿಂದ ಬಹಳ ದೊಡ್ಡ ದೊಡ್ಡ ಶಬ್ದಗಳು ಬರುತ್ತಾ ಇರುತ್ತವೆ. Especially with all the utensils being smashed into the basin. ಯಾಕಂದ್ರೆ ಅಡಿಗೆ ಮನೆಯಲ್ಲಿ ಪಾತ್ರೆ ತೊಳೆಯುವಂತ ಬೇಸಿನೊಳಗೆ ಪಾತ್ರೆಗಳು ದಡದಡ ಅಂತ ಬೀಳುವಾಗ ಆ ಶಬ್ದವೇ ನಮಗೆ ಹೇಳ್ತದೆ ಇವತ್ತು ಬಹಳ ಸಿಟ್ಟಲ್ಲಿದ್ದಾರೆ ಎಂಬುದಾಗಿ.
Similarly, Martha would have tried some indirect methods to express her anger. ಬಹುಶಃ ಈ ಮಾರ್ತಳು ತನಗಿದಂತ ಕೋಪವನ್ನ ತೋರಿಸುವುದಕ್ಕಾಗಿ ಆಕೆ ಬೇರೆ ವಿಧಾನಗಳಿಂದ ಆಕೆ ತೋರಿಸಿರಬಹುದು. Indirect means to tell Mary probably she needed some help in the kitchen. ಒಂದು ವೇಳೆ ಆಕೆ ಮರಿಯಳಿಗೆ ಆ ಅಡಿಗೆ ಮನೆಯಲ್ಲಿ ಸ್ವಲ್ಪ ಸಹಾಯ ಬೇಕೆಂಬುದಾಗಿ ನೇರವಾಗಿ ಕೋಪದಿಂದ ಕೇಳಿರಬಹುದು. Probably she could have walked briskly a few times to distract Mary so that she could come and help her. ಒಂದು ವೇಳೆ ಆಕೆ ಬಹಳ ವೇಗವಾಗಿ ಕೋಪದಿಂದ ಆಕೆ ಓಡಾಡುತ್ತಾ ಇದ್ದಿರಬಹುದು. ಆಗ ಮರಿಯಳು ಯೇಸುವಿನ ಪಾದದಲ್ಲಿ ಕೇಳುತ್ತಾ ಇದ್ದಂತ ಮಾತುಗಳನ್ನ ಆ ಒಂದು ವೇಳೆ ಅಡ್ಡಿಪಡಿಸುವಂತಹ ರೀತಿಯಲ್ಲಿ ಆಕೆ ನಡೆದಾಡುತ್ತಾ ಇದ್ದಿರಬಹುದು. So when all this failed, she comes to Jesus. ಈ ಎಲ್ಲಾ ರೀತಿಯಾದ ಒತ್ತಡಗಳನ್ನ ಇಟ್ಟುಕೊಂಡು ಆಕೆ ಯೇಸುವಿನ ಬಳಿಗೆ ಬರುತ್ತಾಳೆ. And she starts complaining against Mary. ಆಕೆ ಯೇಸುವಿನ ಬಳಿಗೆ ಬಂದು ಮರಿಯಳ ಮೇಲೆ ಆಕೆ ಆ ಒಂದು ದೂರನ್ನ ಇಡುತ್ತಾಳೆ. She says, do you really not care for me? ಆಕೆ ಬಂದು ಹೇಳುವಂತ ಮಾತೇನಂತ ಹೇಳಿದ್ರೆ ಅಲ್ಲಿ ಹೇಳ್ತಾಳೆ ಅಂದ್ರೆ ಆಕೆ, ಸ್ವಾಮಿ ನಿನಗೆ ನನ್ನ ಮೇಲೆ ಯಾವುದೇ ಒಂದು ಹಿತಚಿಂತನೆ ಇಲ್ಲವೇ ಎಂದು ಕೇಳುತ್ತಾಳೆ. But she really knew how Jesus loved Mary, Martha, and Lazarus. ಮಾರ್ತಳಿಗೆ ಗೊತ್ತಿತ್ತು ಯೇಸು ಕ್ರಿಸ್ತನು ಮರಿಯಳನ್ನ, ಮಾರ್ತಳನ್ನ, ಲಾಜರನನ್ನ ಎಷ್ಟರ ಮಟ್ಟಿಗೆ ಪ್ರೀತಿ ಮಾಡುತ್ತಾ ಇದ್ದಾನೆ ಎಂಬುದು ಆಕೆಗೂ ಸಹ ಗೊತ್ತಿತ್ತು. And she goes on to instruct or command Jesus to tell Mary to help her. ಆಕೆ ಹೇಳ್ತಾಳೆ, ಸ್ವಾಮಿ ನನ್ನ ತಂಗಿ ನನಗೆ ನೆರವಾಗಬೇಕೆಂದು ನೀನು ಹೇಳು ಎಂಬುದಾಗಿ ಯೇಸುವನ್ನ ಒತ್ತಾಯ ಪಡಿಸುತ್ತಾಳೆ. So it all happens as a result of twisted priorities. ಇದೆಲ್ಲವೂ ಕೂಡ ಯಾಕೆ ಸಂಭವಿಸ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ನೋಡುವಾಗ ಗಲಿಬಿಲಿಗೊಂಡಂತ ಆದ್ಯತೆಯ ನಿಮಿತ್ತವಾಗಿ ಸಂಭವಿಸುತ್ತಾ ಇವೆ. So every time we encounter Mary of Bethany in the gospel, she is at the feet of Lord Jesus Christ. ನಾವು ಬೆಥನಿಯ ಮರಿಯಳನ್ನ ಯಾವಾಗೆಲ್ಲ ನಾವು ಆಕೆಯನ್ನು ಎದುರುಗೊಳ್ಳುತ್ತೇವೆಯೋ ಆಗೆಲ್ಲ ಆಕೆ ನಮ್ಮ ಕರ್ತನಾದಂತ ಯೇಸುವಿನ ಪಾದದ ಬಳಿಯಲ್ಲಿಯೇ ಆಕೆ ಕುಳಿತಿರುತ್ತಿದ್ದಳು. She is at the feet of Lord Jesus. ಆಕೆ ಯೇಸುವಿನ ಪಾದಗಳ ಬಳಿಯಲ್ಲಿಯೇ ಆಕೆ ಇರುತ್ತಿದ್ದಳು. When we turn to John's Gospel, chapter 11, verse 32, ನಾವು ಯೋಹಾನನ ಬರೆದ ಸುವಾರ್ತೆ 11ನೇ ಅಧ್ಯಾಯ 32ನೇ ವಚನ. ಮರಿಯಳು ಯೇಸು ಇದ್ದಲ್ಲಿಗೆ ಬಂದು ಆತನನ್ನು ಕಂಡು ಆತನ ಪಾದಕ್ಕೆ ಬಿದ್ದು, ಸ್ವಾಮಿ ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ ಅಂದಳು. we see Mary, she fell at the feet of the Lord. ಇಲ್ಲಿ ನೋಡ್ತೇವೆ ಮರಿಯಳು ಯೇಸುವಿನ ಪಾದಕ್ಕೆ ಬಿದ್ದಳು ಎಂಬುದಾಗಿ ಓದುತ್ತೇವೆ. Again, John's Gospel, chapter 12, verse 3. ಹಾಗೆಯೇ ಯೋಹಾನನ ಬರೆದ ಸುವಾರ್ತೆ 12ನೇ ಅಧ್ಯಾಯ 3ನೇ ವಚನ. ಆಗ ಮರಿಯಳು ಬಹು ಬೆಲೆಯುಳ್ಳ ಅಚ್ಚ ಜಟಮಾಂಸಿ ತೈಲವನ್ನು 1 ಸೇರಷ್ಟು ತಂದು ಯೇಸುವಿನ ಪಾದಕ್ಕೆ ಹಚ್ಚಿ ತನ್ನ ತಲೆ ಕೂದಲಿನಿಂದ ಆತನ ಪಾದಗಳನ್ನು ಒರೆಸಿದಳು. ಆ ತೈಲದ ಪರಿಮಳವು ಮನೆಯಲ್ಲೆಲ್ಲ ತುಂಬಿಕೊಂಡಿತ್ತು. You see, Mary's act of devotion was very costly. ಕರ್ತನ ಕಡೆಗೆ ಮರಿಯಳು ತೋರಿಸಿದಂತ ಭಕ್ತಿ ಅದು ಬಹಳ ಬೆಲೆಯುಳ್ಳ ಭಕ್ತಿಯಾಗಿತ್ತು. It was an extraordinary act. ಯಾಕಂದ್ರೆ ಅದು ಅತಿ ಮಹತ್ವವಾದಂತಹ ಅದ್ವಿತೀಯವಾದಂತಹ ಒಂದು ಕ್ರಿಯೆಯಾಗಿತ್ತು, ಕಾರ್ಯವಾಗಿತ್ತು. Because generally oil is poured on the head, but here we see she is pouring it on the feet of Lord Jesus. ನೋಡುವಾಗ ಸಾಮಾನ್ಯವಾಗಿ ತಲೆಯ ಮೇಲೆ ಆ ತೈಲವನ್ನ ಹಾಕುತ್ತಾರೆ, ಆದ್ರೆ ಈಕೆಯನ್ನು ನೋಡುವಾಗ ಆತನ ಪಾದಗಳಿಗೆ ತೈಲವನ್ನ ಹಚ್ಚುತ್ತಾ ಇದ್ದಾಳೆ. She further goes on to wipe the feet with her hair. ಆಕೆ ಕರ್ತನ ಆ ಪಾದಗಳನ್ನ ತನ್ನ ತಲೆ ಕೂದಲಿನಿಂದ ಒರೆಸುತ್ತಿದ್ದಾಳೆ. It also expresses her humility. ಆಕೆ ಅದರ ಮೂಲಕವಾಗಿ ತನ್ನ ದೀನತೆಯನ್ನ ವ್ಯಕ್ತಪಡಿಸುತ್ತಿದ್ದಾಳೆ. Coming to verse 41, we see the Lord answered and said to her, Martha, Martha.
ನಾವು 41ನೇ ವಚನಕ್ಕೆ ಬಂದಾಗ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಹೇಳ್ತಾನೆ, ಸ್ವಾಮಿಯು ಆಕೆಗೆ, ಮಾರ್ತಳೆ ಮಾರ್ತಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ. ಕೆಲವು ಮಾತ್ರ ಬೇಕಾದದ್ದು, ಅಥವಾ ಒಂದೇ. ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು. So Jesus doesn't rebuke or criticize Martha here. ಇಲ್ಲಿ ಯೇಸು ಕ್ರಿಸ್ತನು ಮರಿಯಳನ್ನ ಆತನು ಯಾವುದೇ ರೀತಿಯಲ್ಲಿ ಕೂಡ ಕ್ರಿಟಿಸೈಸ್ ಮಾಡ್ತಾ ಇಲ್ಲ, ಆಕೆಯ ಮೇಲೆ ಕೋಪಗೊಳ್ಳುತ್ತಾ ಇಲ್ಲ, ಆಕೆಯ ಮೇಲೆ ಯಾವ ಆಪಾದನೆಯನ್ನು ಮಾಡುತ್ತಾ ಇಲ್ಲ, But we see in a ಟೀಕೆ ಮಾಡುತ್ತಾ ಇಲ್ಲ, but having compassion or sympathy on her. ಆದ್ರೆ ಯೇಸು ಕ್ರಿಸ್ತನು ಆಕೆಯ ಮೇಲೆ ಆತನು ಕನಿಕರ ಪಡುತ್ತಾನೆ. Because Jesus knew how much Martha loves him. ಯಾಕಂದ್ರೆ ಯೇಸುವಿಗೆ ಗೊತ್ತು ಮಾರ್ತಳು ಯೇಸುವನ್ನ ಎಷ್ಟರ ಮಟ್ಟಿಗೆ ಪ್ರೀತಿ ಮಾಡುತ್ತಾ ಇದ್ದಾಳೆ ಎಂದು. He's probably correcting her in a sympathetic way. ಆಕೆಯನ್ನ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಈ ಕನಿಕರದ ವಿಧಾನದಲ್ಲಿ ಆಕೆಯನ್ನ ಕ್ರಮಪಡಿಸುತ್ತಿದ್ದಾನೆ. And through these women, especially Mary, the Lord teaches us an important instruction. ಈ ಒಂದು ಘಟನೆಯ ಮೂಲಕವಾಗಿ ಯೇಸು ಕ್ರಿಸ್ತನ ಮರಿಯಳಿಗೆ ಒಂದು ಒಳ್ಳೆಯ ಪಾಠವನ್ನ ಆಕೆಗೆ ಹೇಳುತ್ತಿದ್ದಾನೆ. Jesus is trying to teach us an important lesson through these two women. ಈ ಇಬ್ಬರು ಸ್ತ್ರೀಯರ ಮೂಲಕವಾಗಿ, ಮಾರ್ತಳು ಮತ್ತು ಮರಿಯಳ ಮೂಲಕವಾಗಿ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನು ಒಂದು ಶ್ರೇಷ್ಠವಾದಂತಹ ಪಾಠವನ್ನ ನಮಗೆ ಕಲಿಸಬೇಕೆಂದಿದ್ದಾನೆ. What should be that main priority in the midst of our busy schedules? ನಮಗಿರುವಂತಹ ಬಹಳ ಬಿಸಿಯಾದಂತಹ ಈ ಒಂದು ಕಾರ್ಯಕ್ರಮಗಳ ನಡುವೆ, ನಾವು ಬಹಳವಾಗಿ ಬ್ಯುಸಿಯಾಗಿರುವಂತಹ ಈ ಜೀವಿತದ ನಡುವೆ ನಮಗಿರುವಂತಹ ಆದ್ಯತೆ ಯಾವುದು? That is sitting at the feet, which Jesus calls one necessary thing, and that's a good part, he says. ಯೇಸುವಿನ ಪಾದಗಳ ಬಳಿಯಲ್ಲಿ ಕುಳಿತುಕೊಳ್ಳುವುದೇ ಒಂದು ಪ್ರಧಾನವಾದಂತಹ ಪ್ರಾಮುಖ್ಯವಾದಂತಹ ಒಂದು ಆದ್ಯತೆಯಾಗಿರುತ್ತದೆ. David says in Psalms chapter 27 verse 4, one thing I ask of the Lord, this is what I seek, that I may dwell in the house of the Lord all the days of my life, to gaze upon the beauty of the Lord and seek to him in his temple. ಕೀರ್ತನೆಗಳ ಪುಸ್ತಕ 27ನೇ ಕೀರ್ತನೆ 4ನೇ ವಚನದಲ್ಲಿ ದಾವೀದನು ಈ ರೀತಿ ಹೇಳುತ್ತಾನೆ, ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. See here, David had reduced his life to one thing, that one single priority is that he said, to behold the beauty of the Lord. ದಾವೀದನು ಆತನು ತನ್ನ ಜೀವಿತದಲ್ಲಿ ಒಂದು ಆದ್ಯತೆಯನ್ನೇ ಆತನು ಬಹಳ ಪ್ರಾಮುಖ್ಯವನ್ನು ಎಣಿಸುತ್ತಾನೆ, ಅದೇನೆಂದ್ರೆ ಕರ್ತನ ಮಂದಿರದಲ್ಲಿ ವಾಸ ಮಾಡಬೇಕೆಂಬಂತ ಆದ್ಯತೆ. Coming to Paul in the New Testament, in Philippians, we read one thing that he wanted to be is to be in the likeness of Christ. ಪೌಲನ ವಿಷಯಕ್ಕೆ ಬಂದರೆ, ಪೌಲನು ತನ್ನ ಜೀವಿತದಲ್ಲಿರುವಂತ ಒಂದೇ ಒಂದು ಆಸೆ ಹಂಬಲ ಅಥವಾ ಆದ್ಯತೆ ಬಗ್ಗೆ ಹೇಳುತ್ತಾನೆ ಅಂದ್ರೆ, ನಾನು ಕ್ರಿಸ್ತನಂತ ಆಗಬೇಕೆನ್ನುವಂತ ಹಂಬಲ ಅಥವಾ ಆ ಒಂದು ಆದ್ಯತೆ. So the single priority for all believers should be to meditate on the word of God. ಪ್ರತಿಯೊಬ್ಬ ವಿಶ್ವಾಸಿಯ ಜೀವಿತದಲ್ಲಿಯೂ ಕೂಡ ಇರಬೇಕಾದಂತ ಒಂದು ಬಹಳ ಪ್ರಾಮುಖ್ಯವಾದಂತ ಒಂದು ಆದ್ಯತೆ ಅಂದ್ರೆ ದೇವರ ವಾಕ್ಯವನ್ನ ಧ್ಯಾನ ಮಾಡಬೇಕು ಎನ್ನುವಂತಹ ಆದ್ಯತೆಯೇ. Now, why is sitting at Jesus' feet one necessary thing that Jesus tells? ಯೇಸುವಿನ ಪಾದದ ಬಳಿಯಲ್ಲಿ ಕುಳಿತಿದ್ದು ಆಗ ಯೇಸು ಒಂದು ಅಗತ್ಯವಾದ ಕಾರ್ಯವನ್ನ ಮಾಡುತ್ತಾನೆ. Now, why is sitting at Jesus' feet one necessary thing? ಯಾಕೆ ಯೇಸುವಿನ ಪಾದದಲ್ಲಿ ಕುಳಿತುಕೊಳ್ಳಬೇಕು? ಒಂದು ಅಗತ್ಯ ಸಂಗತಿಗಾಗಿ. Because the word provides us with the wisdom of God that we need for all our life's decision and direction. ದೇವರ ವಾಕ್ಯವು ನಮಗೆ ನಮ್ಮ ಜೀವಿತದಲ್ಲಿ ನಾವು ತೆಗೆದುಕೊಳ್ಳಬೇಕಾದಂತಹ ನಿರ್ಧಾರಗಳ ವಿಷಯದಲ್ಲಿಯೂ, ನಾವು ಮಾಡಬೇಕಾದಂತಹ ನಿರ್ಧಾರಕ್ಕೆ ಸಂಬಂಧಪಟ್ಟಂತ ಎಲ್ಲಾ ವಿಷಯಗಳಲ್ಲಿಯೂ ನಮ್ಮನ್ನ ನಡೆಸುವಂತದ್ದೇ ದೇವರ ವಾಕ್ಯ ಅಥವಾ ದೇವರ ಮಾತುಗಳು.
So it guides us in all details of our daily lives. ನಮ್ಮ ಅನುದಿನದ ಜೀವಿತಕ್ಕೆ ಏನೆಲ್ಲ ಅಗತ್ಯವೋ ಆ ಎಲ್ಲ ಅಗತ್ಯವಾದಂತ ಸಂಗತಿಗಳನ್ನ ದೇವರ ವಾಕ್ಯ ನಮಗೆ ಅನುಗ್ರಹಿಸಿ ಕೊಡುತ್ತದೆ. Very often we fail because we don't sit daily at the feet of Lord Jesus. ಅನೇಕ ಸಾರಿ ನಾವು ಸೋತು ಹೋಗ್ತೇವೆ, ಯಾಕಂದ್ರೆ ಅನುದಿನವು ದೇವರ ಪಾದ ಸನ್ನಿಧಿಯಲ್ಲಿ ನಾವು ಕುಳಿತುಕೊಂಡದೇ ಹೋಗುತ್ತೇವೆ. Proverbs urges people to get wisdom. ಜ್ಞಾನೋಕ್ತಿಗಳ ಪುಸ್ತಕವು ಅದು ಜನರಿಗೆ ದೇವರ ತಿಳುವಳಿಕೆಯನ್ನ ಹೊಂದಿಕೊಳ್ಳಬೇಕೆಂದು ಕರೆ ಕೊಡುತ್ತದೆ. Because it's worth more than silver or gold. ಆ ಒಂದು ಮಾತುಗಳು ಬೆಳ್ಳಿ ಬಂಗಾರಕ್ಕಿಂತಲೂ ಶ್ರೇಷ್ಠವಾದವುಗಳು. And we see in New Testament, it refers to Christ as the wisdom of God. ಹೊಸ ಒಡಂಬಡಿಕೆಯನ್ನು ನೋಡುವಾಗ ಹೊಸ ಒಡಂಬಡಿಕೆಯು ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನೇ ನಮಗೆ ದೇವರ ಜ್ಞಾನವಾಗಿದ್ದಾನೆ ಎಂಬುದಾಗಿ ತಿಳಿಸುತ್ತದೆ. That's in 1 Corinthians chapter 1 verse 30. ಮೊದಲನೇ ಕೊರಿಂಥ ಪತ್ರಿಕೆ ಮೊದಲನೇ ಅಧ್ಯಾಯ ಅದರ 30ನೇ ವಚನವು ನಮಗೆ ಆ ರೀತಿಯಲ್ಲಿ ಹೇಳುತ್ತದೆ. Coming to 2 Peter chapter 1 verse 3. ಎರಡನೇ ಪೇತ್ರನ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ. It says, God has given us everything we need for life and godliness in his world. ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ಯೇಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟದರಲ್ಲಿ ಜೀವಕ್ಕೂ ಭಕ್ತಿಗೆ ಬೇಕಾದದೆಲ್ಲವೂ ದೊರೆಯಿತೆಂದು ಬಲ್ಲೆವಷ್ಟೇ. And we are very familiar verse 2 Timothy chapter 3 15 to 17. We see all scripture is inspired by God and profitable for teaching and reproof, for correction and training in righteousness, that the man of God may be adequate, equipped for every good work. 2 ತಿಮೋಥೆಯನ ಪತ್ರಿಕೆ 3ನೇ ಅಧ್ಯಾಯ 16 ಮತ್ತು 17ನೇ ವಚನ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಅದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು ಎಂದು ಬರೆದಿದೆ. Peter, when he writes 1 Peter chapter 2 verse 2, he says, like newborn babies too long a crave for the pure milk of word, by that we may grow. ಅನ್ನುವಾಗ ಮೊದಲನೇ ಪೇತ್ರನ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನಕ್ಕೆ ಬರುವಾಗ ದೇವರ ವಾಕ್ಯ ಹೇಳುತ್ತದೆ, ಎಲ್ಲ ತರದ ನಿಂದೆಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ, ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನ ಹೊಂದುವಿರಿ. So why is Jesus telling one thing that is necessary? Because the word of God provides us the wisdom of God. ಯಾಕೆ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಆ ಒಂದು ಸಂಗತಿ ಬಹಳ ಪ್ರಾಮುಖ್ಯವಾದದ್ದು ಎಂಬುದಾಗಿ ಹೇಳುತ್ತಾನಂತಂದ್ರೆ, ದೇವರ ವಾಕ್ಯವು ಅಥವಾ ದೇವರ ಜ್ಞಾನವು ನಮಗೆ ಬೇಕಾದಂತಹ ತಿಳುವಳಿಕೆಯನ್ನು ಕೊಡುತ್ತದೆ. Secondly, why that one thing is necessary? Because the word puts us in communication or the relationship with the true and the living God. ಯಾಕೆ ಆ ಒಂದು ಸಂಗತಿ ಬಹಳ ಪ್ರಾಮುಖ್ಯ ಅಂತ ಹೇಳಿದ್ರೆ, ಆ ಒಂದು ವಿಷಯವೇ ನಾವು ನಿಜವಾದಂತ ದೇವರ ಅನ್ಯೋನ್ಯತೆ ಮತ್ತು ಐಕ್ಯತೆ ಮತ್ತು ನಿಜವಾದಂತ ಸಂಬಂಧದಲ್ಲಿ ನಮ್ಮನ್ನ ನಡೆಸುವಂತದ್ದಾಗಿರುತ್ತದೆ. You see, Mary sitting at Jesus' feet and listening to his word implies a communication or a fellowship with the Lord. ಮರಿಯಳು ಆಕೆಯು ಕರ್ತನಾಗಿರುವಂತಹ ಯೇಸು ಕ್ರಿಸ್ತನ ಪಾದದಲ್ಲಿ ಕುಳಿತಿದ್ದಂತಹ ಸಂಗತಿಯನ್ನು ನೋಡುವಾಗ ಅದು ನಮಗೆ ದೇವರೊಂದಿಗೆ ಇದ್ದಂತಹ ಸಂಬಂಧ ಮತ್ತು ಅನ್ಯೋನ್ಯತೆಯನ್ನ ತೋರಿಸಿಕೊಡುತ್ತದೆ. So spending time in the word by meditating or listening and even in prayer is to meet and commune with the Lord. ದೇವರ ವಾಕ್ಯವನ್ನು ಧ್ಯಾನ ಮಾಡುವುದು, ದೇವರ ವಾಕ್ಯವನ್ನ ಓದುವುದು, ಅದೆಲ್ಲವೂ ಕೂಡ ದೇವರೊಂದಿಗೆ ನಾವು ಸಂಪರ್ಕವನ್ನ ಹೊಂದಿಕೊಂಡಿರಲಿಕ್ಕೂ ದೇವರೊಂದಿಗೆ ಅನ್ಯೋನ್ಯತೆಯನ್ನು ಸ್ಥಾಪಿಸಿಕೊಂಡು ಜೀವಿಸಲಿಕ್ಕೂ ನಮಗೆ ಸಹಾಯ ಮಾಡುತ್ತದೆ. It is impossible to communicate or pray without knowing and believing the word of God. ದೇವರ ವಾಕ್ಯವನ್ನ ತಿಳಿದುಕೊಳ್ಳದೆ, ದೇವರ ವಾಕ್ಯವನ್ನ ನಂಬದೆ ನಾವು ದೇವರೊಂದಿಗೆ ಅನ್ಯೋನ್ಯತೆಯನ್ನ ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ. We see in John's chapter Gospel 15 verse 7, if you remain in me and my words remain in you, you ask whatever you wish and be given to you. So when we remain, ಯೋಹಾನ ಬರೆಸುವಾರ್ತೆ 15ನೇ ಅಧ್ಯಾಯ 7ನೇ ವಚನದಲ್ಲಿ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ
ಏನು ಬೇಕಾದ್ರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರಕುವುದು ಎಂಬುದಾಗಿ ಕರ್ತನಾಗಿರುವ ಯೇಸು ಕ್ರಿಸ್ತನು ತಾನೇ ಹೇಳಿದ್ದಾನೆ. Thirdly, why that one thing is necessary? Because it puts off the life pressure in proper direction. ಯಾಕೆ ಆ ಒಂದು ಕಾರ್ಯ ಬಹಳ ಪ್ರಾಮುಖ್ಯವಾದ ಎಂದು ಹೇಳುವಾಗ, ಅದು ನಮ್ಮ ಜೀವಿತವನ್ನ ಸರಿಯಾದ ಮಾರ್ಗದಲ್ಲಿ ನಿರ್ದೇಶಿಸಿ ನಡೆಸುವಂತದ್ದಾಗಿದೆ ಆ ಉತ್ತಮ ಭಾಗ. Because our life is filled with a lot of pressures. If you want to overcome that pressure, or even to overcome self, we require the word of God. ನಮ್ಮ ಜೀವಿತದಲ್ಲಿ ಬಹಳ ಒತ್ತಡಗಳಿವೆ. ಈ ಎಲ್ಲ ಒತ್ತಡಗಳ ನಡುವೆ ನಾವು ಈ ಒತ್ತಡಗಳನ್ನ ಜಯಿಸಿ ನಮ್ಮ ಮೇಲಕ್ಕೆ ಬರಬೇಕಾದ್ರೆ ನಮಗೆ ಬಹಳ ಪ್ರಾಮುಖ್ಯವಾದದ್ದು ಆ ಒಂದು ಉತ್ತಮ ಭಾಗ ಅಂದ್ರೆ ದೇವರ ವಾಕ್ಯ. So we understand from the life of Martha, she was really stressed because of all the preparation she had to make. ಮಾತಳು ತನ್ನ ಜೀವಿತದಲ್ಲಿ ಆಕೆ ಮಾಡುತ್ತದಂತ ಆ ಒಂದು ಎಲ್ಲ ಸಿದ್ಧತಾ ಕಾರ್ಯಗಳ ನಿಮಿತ್ತವಾಗಿ ಬಹಳ ಒತ್ತಡಕ್ಕೆ ಒಳಗಾಗಿದ್ದಳು. Because she probably would have been stressed from the day she heard that Jesus will be coming to her home. ಆಕೆ ಯೇಸು ಯಾವಾಗ ತನ್ನ ಮನೆಗೆ ಬರುತ್ತಾನೆ ಎಂಬುದಾಗಿ ಕೇಳಿಸಿಕೊಂಡಳು, ಆ ಹೊತ್ತಿನಿಂದ ಆಕೆ ಬಹಳವಾಗಿ ಆಕೆ ಒತ್ತಡಕ್ಕೆ ಒಳಗಾಗಿದ್ದಿರಬೇಕು. And because of all this pressure, she lost her focus. ಈ ಎಲ್ಲ ಒತ್ತಡಗಳ ನಿಮಿತ್ತವಾಗಿ ಆಕೆ ತನ್ನ ಉದ್ದೇಶವನ್ನೇ ಮರೆತು ಬಿಟ್ಟಳು. Even we see she became more of self-centeredness. ಅದು ಆಕೆ ಸ್ವಾರ್ಥಿಯಾಗುವಂತೆ ಮಾಡಿತು, which led to be more irritated and distracted, and even lost her joy in serving the Lord. ಆಕೆ ಬಹಳವಾಗಿ ಕಿರಿಕಿರಿ ಆಕೆಗೆ ಉಂಟಾಗಿ ಆಕೆ ಕರ್ತನಿಗೆ ಆ ಉಪಚಾರ ಮಾಡುವಂತ ವಿಷಯದಲ್ಲಿಯೂ ಇದ್ದಂತ ಸಂತೋಷವನ್ನ ಆಕೆ ಕಳೆದುಕೊಂಡಳು. So one way to overcome self-life is by regularly sitting at the feet of Lord Jesus Christ. ನಾವು ಎಲ್ಲ ಸಂಗತಿಗಳ ಮೇಲೆ ನಾವು ಜಯವನ್ನು ಸಾಧಿಸಬೇಕಾದ್ರೆ, ಎಲ್ಲ ಒತ್ತಡಗಳ ಮೇಲೆ ನಾವು ಜಯವನ್ನು ಸಾಧಿಸಬೇಕಾದ್ರೆ ಬಹಳ ಪ್ರಾಮುಖ್ಯವಾದಂತ ಆ ಒಂದು ಉತ್ತಮ ಭಾಗ ಯಾವುದು ಅಂದ್ರೆ ಕರ್ತನ ಪಾದಗಳ ಬಳಿಯಲ್ಲಿ ಕುಳಿತು ಆತನ ವಾಕ್ಯಗಳನ್ನ ಧ್ಯಾನ ಮಾಡುವುದೇ. So we see in Galatians chapter 5 verse 20-23, one of the fruit of the spirit is self-control. ನೋಡುವಾಗ ಗಲಾತ್ಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22-23ನೇ ವಚನವನ್ನ ಓದುವಾಗ ಅಲ್ಲಿ ನಾವು ನೋಡುವಂತಹ ಒಂದು ಪ್ರಾಮುಖ್ಯವಾದಂತಹ ಆತ್ಮನ ಫಲದ ಒಂದು ಅಂಶ ಯಾವುದಂತಂದ್ರೆ ಅದು ದೀರ್ಘ ಶಾಂತಿ ಅಥವಾ ಸ್ವನಿಯಂತ್ರಣ. So this applies to us. It is easy to allow the pressures to take over our life. ನಮ್ಮ ಜೀವಿತದಲ್ಲಿ ಒತ್ತಡಗಳು ನಮ್ಮ ಮೇಲೆ ಅವು ಆ ನಿಯಂತ್ರಣ ತೆಗೆದುಕೊಳ್ಳುವಂತೆ ಬಿಟ್ಟುಕೊಡುವುದು ಬಹಳ ಸುಲಭವಾದದ್ದು. But time spent in the word and prayer, we can lift up all those burden and give peace in our hearts. ದೇವರ ವಾಕ್ಯವನ್ನು ಧ್ಯಾನ ಮಾಡಿ ಪ್ರಾರ್ಥನೆಗಾಗಿ ಸಮಯವನ್ನು ಕೊಡುವುದರ ಮೂಲಕವಾಗಿ ಆ ಎಲ್ಲಾ ಒತ್ತಡಗಳನ್ನ ನಾವು ಜಯಿಸಿ ನಿಲ್ಲಬಹುದು. Because the word of God says, cast all your anxiety, I am going to care for you, it says. ದೇವರ ವಾಕ್ಯ ಹೇಳುತ್ತದೆ, ನಿಮ್ಮ ಎಲ್ಲಾ ಚಿಂತಾಭಾರವನ್ನು ಕರ್ತನ ಮೇಲೆ ಹಾಕಿರಿ, ಆತನು ನಿಮಗಾಗಿ ಚಿಂತಿಸುತ್ತಾನೆ. So fourthly, we see why that one thing is necessary, because the word is good part which cannot be taken from you. ಅನ್ನುವಾಗ ಉತ್ತಮ ಭಾಗ ಯಾಕೆ ಬಹಳ ಪ್ರಾಮುಖ್ಯ? ಯಾಕಂದ್ರೆ ಅದು ನಿಮ್ಮಲ್ಲಿರುವಂತದ್ದು, ಅದನ್ನ ಯಾರು ಕೂಡ ತೆಗೆದು ಹಾಕಲಿಕ್ಕೆ ಸಾಧ್ಯವಿಲ್ಲ. You see, Mary chose a good portion to sit at the feet of Lord Jesus. ಮರಿಯಳು ಉತ್ತಮ ಭಾಗವನ್ನ ಆರಿಸಿಕೊಂಡಳು, ಅಂದ್ರೆ ಕರ್ತನ ಪಾದಗಳ ಬಳಿಯಲ್ಲಿ ಕುಳಿತುಕೊಳ್ಳುವಂತಹ ಆ ಉತ್ತಮ ಭಾಗವನ್ನ ಆರಿಸಿಕೊಂಡಳು. But here we see Martha missed it. ಆದ್ರೆ ಇಲ್ಲಿ ನೋಡುವಾಗ ಮಾರ್ತಳು ಆಕೆ ಗಲಿಬಿಲಿಗೆ ಒಳಗಾದಳು. In Deuteronomy chapter 8 verse 3, that man shall not live by bread alone, but by everything that proceeds from the mouth of the Lord. ನಾವು ಧರ್ಮೋಪದೇಶ ಕಾಂಡ ಪುಸ್ತಕ ಅದರ 8ನೇ ಅಧ್ಯಾಯ ಅದರ 3ನೇ ವಚನವನ್ನ ಓದುವಾಗ ದೇವರ ವಾಕ್ಯ ಹೇಳುತ್ತದೆ, ಮನುಷ್ಯನು ಆಹಾರ ಮಾತ್ರದಿಂದಲ್ಲ, ಯೆಹೋವನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾರೆಂಬುದು ನಿಮಗೆ ತಿಳಿಯುವ ಮಾಡಿದ್ದಾನೆ. When we turn to John's Gospel, chapter 6, verse 27, it says, do not work for the food that spoils, but for the food that endures to eternal life, which the Son of Man will give you. ಯೋಹಾನ ಸುವಾರ್ತೆ 6ನೇ ಅಧ್ಯಾಯ ಅದರ 27ನೇ ವಚನಕ್ಕೆ ಬರುವಾಗ ದೇವರ ವಾಕ್ಯವು ಹೀಗೆ ಹೇಳುತ್ತದೆ,
ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ಇಂಥ ಆಹಾರವನ್ನು ಮನುಷ್ಯ ಕುಮಾರ ನಿಮಗೆ ಕೊಡುವನು. ಇದಕ್ಕಾಗಿ ತಂದೆಯಾದ ದೇವರು ಆತನನ್ನು ನೇಮಿಸಿ ಮುದ್ರೆ ಹಾಕಿದ್ದಾನೆ ಅಂದನು. See, we can lose everything in life, but we won't lose the time that we have spent with the Lord. ಅನ್ನುವಾಗ ನಮ್ಮ ಜೀವಿತದಲ್ಲಿ ನಾವು ಅನೇಕ ಸಂಗತಿಯನ್ನು ಕಳೆದುಕೊಳ್ಳುತ್ತೇವೆ. ಆದ್ರೆ ನಾವು ದೇವರ ಪಾದಗಳ ಬಳಿಯಲ್ಲಿ ಕುಳಿತು ಅಂದುಕೊಳ್ಳುವಂಥದ್ದು ಅದು ನಾವು ಗಳಿಸುವುದಕ್ಕಾಗಿಯೇ. So we can lose everything in life, but the time that we have spent with the Lord cannot be lost. ಜೀವನ ನಾವೆಲ್ಲವನ್ನು ಕೂಡ ನಾವು ಏನನ್ನ ಬೇಕಾದ್ರೂ ಕಳಕೊಳ್ಳಬಹುದು. ಕರ್ತನ ಪಾದಗಳ ಬಳಿಯಲ್ಲಿ ಕುಳಿತುಕೊಂಡಂತಹ ಆ ಒಂದು ಸಮಯ ಅದು ಎಂದಿಗೂ ಕೂಡ ನಷ್ಟವಾಗುವುದಿಲ್ಲ. We see, as Paul says in Romans chapter 8, verse 35 and 37, nothing, trouble, hardship, persecution, famine, nakedness, danger, sword, not even death itself or dominic power can separate us from the love of God. ರೋಮಪತ್ರಿಕೆ 8:35 ವಚನ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನ ಅಗಲಿಸುವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಗಂಡಾಂತರವೋ, ಖಡ್ಗವೋ ಎಂಬುದಾಗಿ ಪ್ರಶ್ನೆ ಮಾಡುತ್ತಾನೆ. So the word is a good part which cannot be taken away from us. ದೇವರ ವಾಕ್ಯವೇ ಉತ್ತಮ ಭಾಗ, ಅದನ್ನ ನಮ್ಮಿಂದ ಎಂದಿಗೂ ಕೂಡ ಯಾರಿಂದಲೂ ಕೂಡ ತೆಗೆದು ಹಾಕಲ್ಪಡುವುದಿಲ್ಲ. Fifthly, why Jesus is telling that one thing, sitting at the feet is one thing necessary, because it is absolutely necessary to gain his commendation. ಅನ್ನುವಾಗ ಆ ಉತ್ತಮ ಭಾಗವನ್ನು ನಾವು ಆರಿಸಿಕೊಳ್ಳಬೇಕೆಂದು ಕರ್ತನ ಯೇಸು ಕ್ರಿಸ್ತನು ಹೇಳುತ್ತಾನೆ. ಯಾಕಂದ್ರೆ ಅದರ ಮೂಲಕವಾಗಿಯೇ ನಾವು ದೇವರಿಂದ ಶ್ಲಾಘನೆಯನ್ನ ಪಡೆದುಕೊಳ್ಳುವವರಾಗುತ್ತೇವೆ. So in verse 42 we are told that our Lord commended Mary for sitting at the feet and hearing his word. ನೋಡುವಾಗ ಆ ಒಂದು ಲೂಕನ ಸುವಾರ್ತೆಯಲ್ಲಿ 42ನೇ ವಚನ ನೋಡುವಾಗ, ಮರಿಯಳು ಆತನ ಪಾದಗಳ ಬಳಿಯಲ್ಲಿ ಕುಳಿತಿದ್ದಕ್ಕೆ ಆತನು ಆಕೆಯನ್ನ ಶ್ಲಾಘಿಸುತ್ತಾನೆಂದು ಓದುತ್ತೇವೆ. So nothing pleases him more than sitting at the feet of Lord Jesus. ಕರ್ತನಾಗಿರೋ ಯೇಸುವಿನ ಪಾದಗಳ ಬಳಿಯಲ್ಲಿ ಕುಳಿತುಕೊಳ್ಳುವುದಕ್ಕಿಂತಲೂ ಕೂಡ ಹೆಚ್ಚಿನದಾಗಿ ಬೇರೆ ಎಲ್ಲಿಯೂ ಕೂಡ ನಾವು ಗಳಿಸಲಾರೆವು. He is pleased with our service, but most of the time he is pleased with a humble submission to him. ನೋಡುವಾಗ ಅನೇಕ ಕಾರ್ಯಗಳ ವಿಷಯದಲ್ಲಿ ಸಂತೋಷ ಪಡುತ್ತೇವೆ, ಕರ್ತನ ಸಂತೋಷ ಪಡುತ್ತಾನೆ. ಆದ್ರೆ ಹೆಚ್ಚಿನ ಸಮಯ ಆತನ ಪಾದಗಳಲ್ಲಿ ಕುಳಿತುಕೊಳ್ಳುವುದನ್ನ ಆತನು ಹೆಚ್ಚಾಗಿ ಅಭಿನಂದಿಸುತ್ತಾನೆ, ಸಂತೋಷಿಸುತ್ತಾನೆ. So 5 things we saw why sitting at the feet of Lord Jesus is important is, firstly, it provides us wisdom from God. ನಾವು ಕರ್ತನ ಪಾದಗಳ ಬಳಿಯಲ್ಲಿ ಕುಳಿತುಕೊಳ್ಳುವ ಉತ್ತಮ ಭಾಗವನ್ನ ಯಾಕೆ ಆರಿಸಿಕೊಳ್ಳಬೇಕೆಂಬುದಕ್ಕೆ 5 ಸಂಗತಿಗಳನ್ನ ನೋಡಿದ್ದೇವೆ. ಮೊದಲನೇದಾಗಿ ಅದು ನಮಗೆ ದೇವರ ಜ್ಞಾನ ತಿಳುವಳಿಕೆಯನ್ನು ಕೊಡುತ್ತದೆ, which is needed for all our life's decision and direction. ನಮ್ಮ ಜೀವನದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಅದು ನಮಗೆ ಸಹಾಯ ಮಾಡ್ತಾರೆ, ನಮಗೆ ನಮ್ಮ ಜೀವನದ ಮಾರ್ಗದರ್ಶನವನ್ನ ನೀಡುತ್ತದೆ. Secondly, it puts us in relationship with the true and living God. ಅದು ಜೀವವುಳ್ಳ ದೇವರೊಂದಿಗೆ ನಮ್ಮನ್ನ ನಡೆಸುತ್ತದೆ, ಸಂಬಂಧವನ್ನ ಹೊಂದಿರುವಂತೆ ಮಾಡುತ್ತದೆ. Thirdly, we see the word puts us it puts off life's pressure and helps us to overcome self. ಅನ್ನುವಾಗ ನಮ್ಮ ಜೀವಿತದ ಒತ್ತಡಗಳನ್ನ ದಾಟಿ ನಾವು ಸ್ವಾರ್ಥವನ್ನ ಜಯಿಸುವಂತೆ ನಮಗೆ ಸಹಾಯ ಮಾಡುತ್ತದೆ. And we see the word is a good part which cannot be taken away from us. ಆ ಉತ್ತಮ ಭಾಗ ನಮ್ಮಿಂದ ತೆಗೆದುಕೊಳ್ಳಲ್ಪಡುವುದಿಲ್ಲ. And the word, we see, it's absolutely necessary to gain commendation from the Lord. ದೇವರಿಂದ ನಾವು ಶ್ಲಾಘನೆಯನ್ನು ಹೊಂದಬೇಕಾದರೆ ಆ ಉತ್ತಮ ಭಾಗವನ್ನು ನಾವು ಆರಿಸಿಕೊಳ್ಳುವಂತದ್ದೇ ಬಹಳ ಪ್ರಾಮುಖ್ಯ, ಅಗತ್ಯವಾದದ್ದು. So Jesus says that sitting at his feet and listening to his word is one necessary thing that he desires from us. ಯೇಸು ಕ್ರಿಸ್ತ ನಮ್ಮಿಂದ ಬಯಸುವಂತದ್ದೇನೆಂದ್ರೆ ನಾವು ಆತನ ಪಾದಗಳ ಬಳಿಯಲ್ಲಿ ಕುಳಿತು ಆತನ ಸ್ವರವನ್ನ ಕೇಳಿಸಿಕೊಳ್ಳಬೇಕೆಂಬುದನ್ನ ದೇವರು ನಮ್ಮಿಂದ ಬಯಸುವವನಾಗಿದ್ದಾನೆ. So it's not something we choose once for life, but should be done every day. ಅನ್ನುವಾಗ ಜೀವಿತದಲ್ಲಿ ಒಂದು ಸಾರಿ ಎಂಬುದಾಗಿ ಅಲ್ಲ, ಅನುದಿನವೂ ಕೂಡ ನಾವು ಕರ್ತನ ಪಾದಗಳ ಬಳಿಯಲ್ಲಿ ಕುಳಿತು ಆತನ ಸ್ವರವನ್ನ ಕೇಳಿಸಿಕೊಳ್ಳುವವರಾಗಿರಬೇಕು. So by which we can start building a better relationship with God and the people around. ಅದರ ಮೂಲಕ ನಾವು ದೇವರೊಂದಿಗೂ ನಮ್ಮ ಸುತ್ತಮುತ್ತಲಿರುವಂತಹ ಜನರೊಂದಿಗೂ ಉತ್ತಮ ಸಂಬಂಧವನ್ನ ನಾವು ಸ್ಥಾಪಿಸಿಕೊಳ್ಳಬಹುದು. So we'll have to check our priorities. What are they?
is there any twisted priority which is leading us away from the Lord, or am I really going closer to the Lord? ನಮ್ಮ ಜೀವಿತದ ಆದ್ಯತೆಗಳನ್ನ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ನಮ್ಮ ಜೀವಿತ ನಾವು ಕೊಟ್ಟಂತ ಆದ್ಯತೆಗಳು ನಮ್ಮ ದೇವರಿಗೆ ಇನ್ನೂ ಸಮೀಪಸ್ಥರನ್ನಾಗಿ ಮಾಡುತ್ತವೆಯಾ ಅಥವಾ ನಮ್ಮನ್ನ ದೇವರಿಂದ ದೂರ ಹೋಗುವಂತೆ ಮಾಡುತ್ತವೆಯಾ? So let us get our priority right. ನಾವುಗಳು ನಮ್ಮ ಜೀವಿತದ ಆದ್ಯತೆಗಳ ಬಗ್ಗೆ ನಾವು ಯೋಚನೆ ಮಾಡೋಣ. ಯಾವುದಕ್ಕೆ ಮೊದಲ ಆದ್ಯತೆ ಕೊಡಬೇಕೆಂಬುದಾಗಿ ನಾವು ತೀರ್ಮಾನ ಮಾಡಿಕೊಳ್ಳೋಣ. So the Bible says, if the man gains the whole world, loses his soul, what profiteth him? ಒಬ್ಬ ಮನುಷ್ಯನ ಲೋಕವನ್ನೆಲ್ಲ ಸಂಪಾದಿಸಿಕೊಂಡರು ತನ್ನ ಆತ್ಮ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನೆಂಬುದು ದೇವರ ವಾಕ್ಯ ಹೇಳುತ್ತದೆ. Choice is in front of us. ನಮಗೆ ಯಾವ ಆದ್ಯತೆ ನಾವು ಆರಿಸಿಕೊಳ್ಳುತ್ತೇವೆ. So according to God's word today, let us try to have a right priority which can have a right relationship with our Lord. ದೇವರ ವಾಕ್ಯ ಧ್ಯಾನ, ದೇವರ ವಾಕ್ಯವನ್ನು ನಾವು ತೆಗೆದುಕೊಳ್ಳುವುದಕ್ಕೆ ನಾವು ಮೊದಲ ಆದ್ಯತೆ ಕೊಟ್ಟವರಾಗಿ, ನಾವು ಕರ್ತನ ಪಾದ ಸನ್ನಿಧಿಯಲ್ಲಿ ಕುಳಿತವರಾಗಿ ದೇವರ ವಾಕ್ಯವನ್ನು ನಾವು ತೆಗೆದುಕೊಳ್ಳೋಣ. So let us know that one necessary thing that Lord desires is to be at the feet of Lord Jesus. ದೇವರು ನಮ್ಮಿಂದ ಒಂದನ್ನು ಆತನು ಬಯಸ್ತಾನೆ, ಒಂದು ಆದ್ಯತೆಯನ್ನು ನಾವು ಕೊಡಬೇಕೆಂದು ಬಯಸ್ತಾನೆ. ಅಂದ್ರೆ ನಾವು ನಮ್ಮ ಕರ್ತನ ಪಾದಗಳ ಬಳಿ ಕುಳಿತು ಆತನ ವಾಕ್ಯವನ್ನು ನಾವು ತೆಗೆದುಕೊಳ್ಳುವುದು ಅಥವಾ ಧ್ಯಾನ ಕೇಳಿಸಿಕೊಳ್ಳುವುದು. May God grant each one of us this desire in the coming year for the Lord. ಈ ವರ್ಷದಲ್ಲಿ ಕೂಡ ನಾವು ಪ್ರತಿಯೊಬ್ಬೊಬ್ಬರು ಕೂಡ ಆ ಒಂದು ಆದ್ಯತೆಯ ಹಂಬಲವನ್ನೇ ಹೊಂದಿಕೊಂಡು ಜೀವಿಸುವ ಹಾಗೆ ಕರ್ತನು ನಮಗೆ ಸಹಾಯ ಮಾಡಲಿ. May God bless this word. ದೇವರು ತಾನೇ ಈ ಮಾತುಗಳನ್ನ ನಮಗೆ ಆಶೀರ್ವದಿಸಿ ಕೊಡಲಿ.